ರಿಪಬ್ಲಿಕ್ ಕನ್ನಡ ನ್ಯೂಸ್ನ ಮತ್ತೊಂದು ಇಂಪ್ಯಾಕ್ಟ್ ವರದಿ ಇದು. ಪ್ರತಿನಿತ್ಯ ಆಧಾರ್ ತಿದ್ದುಪಡಿಗೆ ಜನರು ಪರದಾಟ ನಡೆಸ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಈ ವಿಚಾರ ಕುರಿತಂತೆ ಸುದ್ದಿ ಮಾಡ್ತಿದ್ದಂತೆ ಜಿಲ್ಲಾಡಳಿತ ಈಗ ಅಲರ್ಟ್ ಆಗಿದೆ. ಕರ್ನಾಟಕ ಒನ್ ಕೇಂದ್ರಕ್ಕೆ ಹಾವೇರಿ ಗೆಸಿ ಚನ್ನಪ್ಪ ಅವರು ವಿಸಿಟ್ ಮಾಡಿದ್ದಾರೆ. ಕ್ಷೇತ್ರ ಶಿಕ್ಷಣಾಧಿಕಾರಿ ಮೌನೇಶ್ ಕೂಡ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಹಾವೇರಿ ನಗರದ ನೌಕರ ಭವನದ ಕರ್ನಾಟಕ ಒನ್ಗೆ ಭೇಟಿಯನ್ನ ನೀಡಿದ್ದಾರೆ. ರಿಪಬ್ಲಿಕ್ ಕನ್ನಡ ಈ ಸುದ್ದಿಯನ್ನ ಬ್ರೇಕ್ ಮಾಡಿದ ತಕ್ಷಣ ಈಗ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿಯನ್ನ ನೀಡ್ತಾ ಇರುವಂತದ್ದು ಕಾರಣ ಎಷ್ಟೇ, ಪ್ರತಿನಿತ್ಯ ಜನರು ಅವರ ಕೆಲಸ ಕಾರ್ಯಗಳನ್ನ ಬಿಟ್ಟು ಈ ಆಧಾರ್ ತಿದ್ದುಪಡಿಗೆ ಒದ್ದಾಡ್ತಾ ಇದ್ದಾರೆ. ರಾತ್ರಿ ಹಗಲೆಂದು ಅಲ್ಲೇ ಕೂತ್ಕೊಂಡಿದ್ದಾರೆ. ಇದು ನೈಟ್ ಇರುವಂತ ದೃಶ್ಯ. ನೋಡಿ, ಇದು ಆಧಾರ್ ತಿದ್ದುಪಡಿಗೆ ಗ್ರಾಮವನ್ಗೂ ಅವಕಾಶವನ್ನ ನೀಡ್ತೇವೆ. ಶಾಲಾ ಮಕ್ಕಳ ಪೋಷಕರು ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ಆಧಾರ್ ಕಾರ್ಡ್ ತಿದ್ದುಪಡಿಗೆ ಯಾವುದೇ ಗಡುವು ಕೂಡ ಇಲ್ಲ. ಜನರಲ್ಲಿ ಭಯ ಬೇಡ, ಸರಿ ಹೋಗುತ್ತೆ ಅಂತ DC ಅವರು ಹೇಳ್ತಾ ಇದ್ದಾರೆ. ಹಾವೇರಿಯ DC ಅವ್ರು ಹೇಳ್ತಾ ಇರುವಂತದ್ದು. ರಘುನಂದನ್ ಮೂರ್ತಿ ಅಂತ DC ಹೆಸರು. ಇವರಿಗಾಗಲೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಗಡುವಿಲ್ಲ ಅಥವಾ ಏನೂ ಇಲ್ಲ, ಇದಕ್ಕೆ ನೀವು ಆರಾಮಾಗಿ ಬನ್ನಿ. ಆಧಾರ್ ತಿದ್ದುಪಡಿಗೆ ಗ್ರಾಮವನ್ನಲ್ಲೂ ಕೂಡ ನಿಮಗೆ ಅವಕಾಶವನ್ನು ನಾವು ನೀಡ್ತೇವೆ. ಶಾಲಾ ಮಕ್ಕಳ ಪೋಷಕರು ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಅಂತ DCA ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಶಿಕ್ಷಣ ಇಲಾಖೆಯಲ್ಲಿ ಶಾಲಾ ಮಕ್ಕಳದು ಅವ್ರ ಹೆಸರು ಆಧಾರ್ ಕಾರ್ಡ್ ಪ್ರಕಾರ ಇರಬೇಕು ಅಂದ್ಬಿಟ್ಟು ಆಧಾರ್ದು ಅಪ್ಡೇಷನ್ಗೆ ಒಂದು ಎಕ್ಸಸೈಸ್ ಹೇಳಿದ್ರು. ಅದ್ರದ್ದು ಮಾಡಿಸಿದ ನಿಟ್ಟಿನಲ್ಲಿ ಏನ್ ಮಾಡಿದ್ದಾರೆ, ಪೋಷಕರು ನಿನ್ನೆನೂ ಒಂದು ಅವ್ರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ರಾತ್ರಿ ಎಲ್ಲ ಅಲ್ಲೇ ಇದ್ಬಿಟ್ಟು ಆಧಾರ್ ರಿಜಿಸ್ಟ್ರೇಷನ್ ಮಾಡಿಸ್ತಾ ಇದ್ದಾರೆ. ಈಗ ಇಮಿಡಿಯೇಟ್ ಆಗಿ ಅವ್ರಿಗೆ ಹೋಗ್ಬಿಟ್ಟು ಶಿಕ್ಷಣ ಇಲಾಖೆಯಿಂದ ಮಾಹಿತಿ ಕೊಟ್ಟಿದೀವಿ. ಅದಕ್ಕೆ ಯಾವುದೇ ಒಂದು ಗಡಿವು ಇಲ್ಲ. ಎಲ್ಲ ಪೋಷಕರಲ್ಲೂ ಒಂದು ವಿನಂತಿ ಏನಂದ್ರೆ, ಇಮಿಡಿಯೇಟ್ ಮಾಡಿಸ್ಬೇಕು ಅಂತ ಏನಿಲ್ಲ. ನಮಗೊಂದು ತೊಂದರೆ ಏನಾಗ್ತದೆ ಅಂದ್ರೆ, ಆಧಾರ್ ಹೆಸರು ಅಪ್ಡೇಟ್ ಮಾಡ್ಬೇಕು ಅಂದ್ರೆ ಅದು ಕೇವಲ ಕರ್ನಾಟಕ ಒನ್ ಕೇಂದ್ರಲ್ಲಿ ಅಷ್ಟೇ ಮಾಡಕ್ ಅವಕಾಶ ಇದೆ. ಗ್ರಾಮ ಒನ್ ಕೇಂದ್ರಗಳಲ್ಲಿ ಮಾಡೋದಕ್ಕೆ ಆಗ್ತಾ ಇಲ್ಲ. ಸರ್ಕಾರದಲ್ಲಿ ಅದಕ್ಕೂ ಅನುಮತಿ ಕೋರಿದೀವಿ. ಸೊ ಈ ನಿಟ್ಟಿನಲ್ಲಿ ಅದನ್ನ ಅಪ್ಡೇಷನ್ ಮಾಡೋದಕ್ಕೆ ನಮಗೆ ಕೆಲವೇ ಸೆಂಟರ್ಗಳಿರೋದ್ರಿಂದ ಮಾಡೋದಕ್ಕೆ ಸಮಯ ಬೇಕಾಗುತ್ತೆ. ಶಿಕ್ಷಣ ಇಲಾಖೆಗೂ ಮಾತಾಡ್ತೀವಿ. ಯಾವುದೇ ಪೋಷಕರು ಆತಂಕಗೊಂಡ್ಬಿಟ್ಟು ಇಮಿಡಿಯೇಟ್ ಆಗಿ ಅದು ರಿಜಿಸ್ಟ್ರೇಷನ್ ಮಾಡೋದು ಬೇಡ. ನಾವೊಂದು ಸಿಸ್ಟಮ್ ಸೆಟ್ ಮಾಡ್ಬಿಟ್ಟು ಕ್ಲಿಯರ್ ಆಗಿ ಮಾಡ್ತೀವಿ. ಅದೇ ಗ್ರಾಮದಲ್ಲಿ ಮಾಡೋದಕ್ಕೆ ಗ್ರಾಮ ಒನ್ ಸೆಂಟರ್ಗೆ ಪರ್ಮಿಷನ್ ಕೊಡಿ ಅಂತ ಸರ್ಕಾರಕ್ಕೆ ಕೇಳಿದೀವಿ. ಸದ್ಯದ ಹಂತದಲ್ಲಿ ಅದ ಅನುಮತಿ ಇಲ್ಲ. ರಾಜ್ಯದಲ್ಲೇ ಎಲ್ಲೂ ಮಾಡಕ್ ಆಗ್ತಾ ಇಲ್ಲ. ಅವ್ರಿಗೆ ಯಾವುದೇ ತೊಂದರೆ ಆಗೋದಿಲ್ಲ. ಅವ್ರದ್ದು ಏನಿದೆ ಡೇಟಾ ಬೇಸ್ ಅಲ್ಲಿ ಹೆಸರು, ಶಾಲಾ ರಿಜಿಸ್ಟರ್ ಏನಿದೆ ಅದು ಮತ್ತೆ ಆಧಾರ್ ಕಾರ್ಡ್ ಹೆಸರು ಸೇಮ್ ಇರ್ಲಿ ಅಂತ ಒಂದು ಪ್ರಕ್ರಿಯೆ ನಡೀತಾ ಇದೆ. ಅದರಿಂದ ಅವ್ರಿಗೆ ದೊರೆಯೋ ಸ್ಕಾಲರ್ಶಿಪ್ ಆಗ್ಲಿ ಇವೆಲ್ಲ ಏನು ತೊಂದರೆ ಬರೋದಿಲ್ಲ. ಇಮಿಡಿಯೇಟ್ ಮಾಡೋದಂತ ಏನಿಲ್ಲ, ಇನ್ನೊಂದು 2-3 ತಿಂಗಳು ಸಮಯ ತಗೊಂಡೇ ಮಾಡ್ತೀವಿ. ಬಟ್ ಒಂದು ಸಿಸ್ಟಮ್ ಸೆಟ್ ಮಾಡಿ